ವಾಬಸಂದ್ರ ಗ್ರಾಮದಲ್ಲಿ ಶಕ್ತಿ ದೇವತೆಗಳ 21ನೇ ವಾರ್ಷಿಕೋತ್ಸವ. ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜಿಗಣಿ ಹೋಬಳಿಯ ವಾಬಸಂದ್ರ ಗ್ರಾಮದಲ್ಲಿ ನವದುರ್ಗ ಅಮ್ಮನವರ ಶಕ್ತಿ ದೇವತೆಗಳಾದ ದೊಡ್ಡಮ್ಮ ಚಿಕ್ಕಮ್ಮ ತಾಯಿ ಶ್ರೀ ಜಲದಿಗೇರಮ್ಮ ದೇವರುಗಳ 21ನೇ ವಾರ್ಷಿಕೋತ್ಸವವು ಶ್ರೀ 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 ಲಿಂಗೈಕ್ಯ ಪೂಜ್ಯ ಶ್ರೀ ಪಟ್ಟದ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಶ್ರೀ 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 ಪಟ್ಟದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಮದ್ ರಾಜಾಪುರ ವೀರಸಿಂಹಾಸನ ಸಂಸ್ಥಾನ ಮಠ ರಾಜಾಪುರ ಇವರ ದಿವ್ಯ ಸಾನ್ನಿಧ್ಯಗಳೊಂದಿಗೆ ಹಾಗೂ ಜಲದಿಗೇರಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಪರಶುರಾಮ್ ಮತ್ತು ಸಹ ಅರ್ಚಕರಾದ ಶ್ರೀ ಸತೀಶ್ ರವರ ನೇತೃತ್ವದಲ್ಲಿ ಹಾಗೂ ವಾಬಸಂದ್ರ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಶ್ರೀ ತಾಯಿ ಭಕ್ತರುಗಳ ಸಹಯೋಗದೊಂದಿಗೆ ಭಕ್ತಿಭಾವದಿಂದ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಮಾರ್ಚ್ 2ನೇ ತಾರೀಕು ಸೋಮವಾರ ಸಂಜೆ 5:30 ಗಂಟೆಗೆ ಸರಿಯಾಗಿ ಅಮ್ಮನವರ ದೇವಾಲಯದಿಂದ ದೇವರುಗಳನ್ನು ರಥದ ಮೂಲಕ ಮಂಗಳವಾದ್ಯ ಹಾಗೂ ಕಲಾ ತಂಡಗಳೊಂದಿಗೆ ಗ್ರಾಮದ ಕೆರೆಯ ಹತ್ತಿರವಿರುವ ಅಶ್ವತ್ಥ ವೃಕ್ಷದ ಬಳಿ ಬಂದು ಗಂಗೆ ಪೂಜೆ ಹಾಗೂ ಅಮ್ಮನವರಿಗೆ ಹೂವಿನ ಅಲಂಕಾರ ಮಾಡಿಕೊಂಡು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಹೋಗಿ ತಾಯಿ ಶ್ರೀ ಯಲ್ಲಮ್ಮ ದೇವಾಲಯದಲ್ಲಿ ಪೂಜಾ ಮಂಗಳಾರತಿ ನಡೆಸಿಕೊಂಡು ಹಾಗೆ ಗ್ರಾಮ ದೇವರಾದ ಶ್ರೀ ಬಸವೇಶ್ವರ ಸನ್ನಿಧಿಯಲ್ಲಿ ಪೂಜಾ ಮಂಗಳಾರತಿ ಹಾಗೂ ದೇವಾಲಯದ ಮುಂಭಾಗ ಮಂಗಳವಾದ್ಯ, ವೀರಗಾಸೆ, ಕಾಳಿವೇಷ, ಅರೆವಾದ್ಯ, ಕೊಂಬೆ ಹೂಡಿಕೆ, ಪೂಜಾ ಕುಣಿತ, ಸೋಮನ ಕುಣಿತ ಈ ತಂಡಗಳಿಂದ ಶ್ರೀ ತಾಯಿಯ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಮಾರ್ಚ್ 3ನೇ ತಾರೀಕು ಮಂಗಳವಾರ ಬೆಳಗ್ಗೆ ದೇವಾಲಯದಲ್ಲಿ ಹೋಮ, ಹವನ, ಪೂಜಾ, ಅಭಿಷೇಕ, ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ದೇವರುಗಳ ಅಲಂಕಾರ ಕಣ್ಮನ ಸೆಳೆಯುವಂತಿದ್ದು ದೇವಸ್ಥಾನವು ಹೂಗಳಿಂದ ಹಾಗೂ ದೀಪಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಉತ್ಸವದ ಅಂಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಭಜನೆ, ದೀಪಾರಾಧನೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಕ್ತರ ಮನ ಸೆಳೆದವು. ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಭಕ್ತರ ಆಗಮಿಸಿ ದೇವರುಗಳ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಕ್ರಮವಾಗಿ ಸ್ಥಳೀಯ ರಾಜಕೀಯ ಮುಖಂಡರಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳ ಶಿಕ್ಷಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು 100 ಮಕ್ಕಳು ಇದರ ಪ್ರಯೋಜನ ಪಡೆದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಗಣ್ಯರು, ಶಿಕ್ಷಕರು, ಪೋಷಕರು, ಸಂಘ ಸಂಸ್ಥೆಯವರು ಉಪಸ್ಥಿತರಿದ್ದರು. ಅನ್ನಸಂತರ್ಪಣೆ ವ್ಯವಸ್ಥೆಯೂ ಮಾಡಲಾಗಿತ್ತು. ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಿ ಉತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಸಮರ್ಪಿಸಲಾಯಿತು. ಒಟ್ಟಾರೆ ವಾಬಸಂದ್ರ ಗ್ರಾಮದಲ್ಲಿ ನಡೆದ ನವದುರ್ಗ ಅಮ್ಮನವರ ಈ 21ನೇ ವಾರ್ಷಿಕೋತ್ಸವವು ಭಕ್ತಿಭಾವದ ಜೊತೆಗೆ ಸಮಾಜಮುಖಿ ಕಾರ್ಯಕ್ಕೆ ಸಾಕ್ಷಿಯಾಯಿತು. ಈ ದಿನ ವಾಬಸಂದ್ರ ಗ್ರಾಮದಲ್ಲಿ ಜಲಗೇರಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ದೇವಸ್ಥಾನದ 21ನೇ ವಾರ್ಷಿಕೋತ್ಸವವನ್ನು ನಮ್ಮ ವಾಬಸಂದ್ರ ಗ್ರಾಮದ ಮುಖಂಡರುಗಳಾದಂಥ ರಾಜಪ್ಪನವರು, ಮಂಜುನಾಥ್ ಅವರು, ಅಶೋಕ್ ಕುಮಾರ್ ಅವರು, ಎಲ್ಲ ಮತ್ತು ಪ್ರಧಾನ ಅರ್ಚಕರು ಪರಶುರಾಮ್ ಅವರು, ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಹಳ ಭಕ್ತಿಯಿಂದ ದೇವರ ಒಂದು 21ನೇ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕುಂಭಾಭಿಷೇಕ ಮತ್ತು ಒಂದು ಹೋಮ, ಹವನ ಮತ್ತು ಎಲ್ಲ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಬಹಳ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಿದ್ದಾರೆ. ಭಕ್ತಾದಿಗಳಿಗೆ ಪ್ರಸಾದವನ್ನು ಸಹ ಏರ್ಪಾಡು ಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು 3 ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಸುಖ ಸಮೃದ್ಧಿಯಾಗಿ ಬಾಳ್ಬೇಕಂತ ಒಂದು ಹೋಮವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ 21 ವರ್ಷಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಂದು ಆರಾಧ್ಯ ದೈವವಾಗಿ ಈ ಜಲಗೇರಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಸಹ ಬಂದು ಸೇರಿ ಬಹಳ ಭಕ್ತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ವಾಬಸಂದ್ರ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ವಾಬಸಂದ್ರ ಗ್ರಾಮದಲ್ಲಿ ಚಿಕ್ಕಮ್ಮ ಮತ್ತು ಜಲದಿಗೇರಮ್ಮ, ದೊಡ್ಡಮ್ಮ ಚಿಕ್ಕಮ್ಮ ಜಲದಿಗೇರಮ್ಮ ಅವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 26 ವರ್ಷ ಆಯಿತು. ಪ್ರತಿ ವರ್ಷದಂತೆ ಈ ಸರಿ ವರ್ಷ ಇದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ವಾಬಸಂದ್ರ ಗ್ರಾಮಸ್ಥರು ಎಲ್ಲರೂ ಬಹಳ ಸಡಗರವಾಗಿ ಸಂಭ್ರಮವಾಗಿ ನಿನ್ನೆ
ಕಲಾ ತಂಡಗಳ ಮುಖಾಂತರ ಗಂಗೆ ಪೂಜೆಗೆ ಹೋಗಿ ಗಂಗೆ ಪೂಜೆ ನೆರವೇರಿಸಿ ಪೂಜೆಗಳೆಲ್ಲ ಕೈಕರ್ಯೆಲ್ಲ ಮುಗಿಕೊಂಡು ಹೋಮ ಹವನಗಳನ್ನು ಮಾಡಿ ಮಕ್ಕಳಿಗೆ ಪುಸ್ತಕ ವಿತರಣೆ, ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಮತ್ತೆ ಪೂಜಾ ಇದು ಮಾಡಿಕೊಂಡು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ರೆ ಇಲ್ಲಿ ಮುಖ್ಯವಾಗಿ ಜಲಗಿರಮ್ಮನವರ ಮಹಾ ಒಂದು ಶಕ್ತಿ ಅಪಾರ. ಇಲ್ಲಿನ ಸಮೂಹವನ್ನು ಯಾರು ಇಲ್ಲೇನು ಪ್ರಚಾರ ಏನು ಮಾಡ್ತಾ ಇಲ್ಲ. ಈ ಅಮ್ಮನ ಒಂದು ಶಕ್ತಿ ಎಲ್ಲ ತಿಳ್ಕೊಂಡು ಭಕ್ತಿಯಿಂದ ಕೇಳ್ಕೊಂಡ್ರೆ ಏನು ಒಂದು ಅವ್ರ ಮನಸ್ಸಲ್ಲಿ ಈಡೇರ್ತದೆ ಅನ್ನೋ ಒಂದು ನಂಬಿಕೆ ಅವರವರಲ್ಲೇ ಬಂದಿರೋ ಕಾರಣದಿಂದ ಜನ ಇಲ್ಲಿ ಬರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಾ ಭಕ್ತಾದಿಗಳ ಸಹಕಾರದಿಂದ ಇವತ್ತು 21ನೇ ವರ್ಷದ ವಾರ್ಷಿಕೋತ್ಸವ ಬಹಳ ಸಂತೋಷವಾಗಿ ಆಗಿದೆ. ಇದರ ಪ್ರಧಾನ ಅರ್ಚಕರಾದ ಪರಶುರಾಮ್ ಅವರವರು, ಸಹ ಅರ್ಚಕರಾದ ಸತೀಶ್ ಅವರು ಸಡಗರದಿಂದ ಕ್ಲೀನ್ ಆಗಿ ಪೂಜೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾನೆ. ಮತ್ತೆ ಆ ಜಲಗಿರಮ್ಮ ನಮ್ಮ ಇಡೀ ವಾಪಸಂದ್ರ ಗ್ರಾಮದ ಎಲ್ಲಾ ಜನತೆಗೂ, ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ದ ಆ ದೇವಿಯಲ್ಲಿ ನಾವು ಕೇಳ್ಕೊತೀವಿ. ಈ ನಿನ್ನೆ ದಿವಸ ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ಕಲಾ ತಂಡಗಳಿಂದ ಕಾರ್ಯಕ್ರಮ ಇತ್ತು. ವೀರಗಾಸೆ ಕುಣಿತ ಮತ್ತೆ ಡೊಳ್ಳು, ಇದು ಇನ್ನೊಂದು ಅರವಾದ್ಯ ಇತ್ತು. ಮತ್ತೆ ನಮ್ಮ ಹೋಮ ಹವನಗಳಿತ್ತು. ಮತ್ತೆ ಗಂಗೆ ಪೂಜೆ ಆವರಿಸ್ಕೊಂಡು ಪಲ್ಲಕ್ಕಿ ಮುಖಾಂತರ ನಮ್ಮ ಯಲ್ಲಮ್ಮ ದೇವಸ್ಥಾನ, ಬಸವೇಶ್ವರ ಟೆಂಪಲ್ಗೆ ಮತ್ತೆ ಇಲ್ಲಿ ಊರಿನ ಎಲ್ಲಾ ಕಡೆ ಒಂದು ಮೆರವಣಿಗೆಯನ್ನು ನಡೆಸಿ ಇಲ್ಲಿ ಬಂದು ಪೂಜಾ ಕೈಂಕರ್ಯ ಮಾಡಿಕೊಂಡು ಪ್ರಸಾದವನ್ನು ವಿನಿಯೋಗಿಸಿದ್ದೀವಿ. ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೆ ಮಳೆ ಬೆಳೆವಾಗಿ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಎಲ್ಲ ಗ್ರಾಮಸ್ಥರು, ರಾಜಪ್ಪನವರು, ಬಾಬಣ್ಣವರು, RK ರಮೇಶ್ ಅಣ್ಣವರು, ಕೇಶವ ರೆಡ್ಡಿಯವರು, ಮಂಜಣ್ಣು, ಅಶೋಕ್ ಅಣ್ಣವರು, ಇಲ್ಲಿರೋಂಥ ಎಲ್ಲ ಭಕ್ತಾದಿಗಳು ಸೇರಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಒಳ್ಳೆ ಮಳೆ ಬೆಳೆ ಬೆಳೆದು ಚೆನ್ನಾಗಾಗಲಿ.